ಈಗಾಗಲೇ ಸೌದೆಗೆ ಮೊರೆ ಹೋಗಿ ಆಗಿದೆ. ಆದರೆ ಬೆಂಗಳೂರಿನಂಥ ಪ್ರದೇಶದಲ್ಲಿ ಸೌದೆಗೆ ಸ್ವಲ್ಪ ಸಮಸ್ಯೆ ಆಗಬಹುದು. ಬಟ್ ಹಳ್ಳಿಗಳಲ್ಲೆಲ್ಲ ಸಮಸ್ಯೆ ಆಗಲಿಕ್ಕಿಲ್ಲ. ಇನ್ನು ಉಳಿದಂಥ ಜಿಲ್ಲೆಗಳಲ್ಲೂ ಸಮಸ್ಯೆ ಆಗಲಿಕ್ಕಿಲ್ಲ. ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಕೊರತೆ, ಅದು ಕಮರ್ಷಿಯಲ್ ಸಿಲಿಂಡರ್ಗಳದ್ದು. ಇದರ ಪರಿಣಾಮ ಏನಾಗಿದೆ, ಹೋಟೆಲ್ ರೆಸ್ಟೋರೆಂಟ್ ಸಿಬ್ಬಂದಿ ಪರದಾಡುವಂಥ ಪರಿಸ್ಥಿತಿಗೆ ಆಗ್ಬಿಟ್ಟಿದೆ. ಯಾಕೆಂದರೆ ಗ್ಯಾಸ್ ಇಲ್ಲದೆ ಅಡುಗೆ ಹೆಂಗೆ ಮಾಡೋದು ಅಂತ. ಸೊ ಹಾವೇರಿಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಅಭಾವ ಉಂಟಾಗ್ಬಿಟ್ಟಿದೆ ಎಲ್ಲ ಕಡೆನೂ. ಸೊ ಹಾಗಾಗಿ ಈಗ ಸೌದೆಯಿಂದ ಅಡುಗೆ ತಯಾರಿಯನ್ನ ಮಾಡ್ತಾ ಇದ್ದಾರೆ. ಇದು ಹಾವೇರಿಯಿಂದ ನೇರವಾಗಿ ನಿಮಗೊಂದಿಷ್ಟು ಸುದ್ದಿಯನ್ನು ಕೊಡ್ತಾ ಇದ್ದೀವಿ. ಹಾವೇರಿಯಲ್ಲಿ ಪರಿಸ್ಥಿತಿ ಹೇಗಿದೆ, ನನ್ನ ಸಹೋದ್ಯೋಗಿ ಮಾಹಿತಿ ಕೊಟ್ಟಿದ್ದಾರೆ ನೋಡಿ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ದಿನದಿಂದ ದಿನಕ್ಕೆ ಯುದ್ಧದ ತೀವ್ರತೆ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಕೂಡ ಬಹಳಷ್ಟು ಎಫೆಕ್ಟ್ ಆಗಿರುವಂಥದ್ದು. ಹೀಗಾಗಿ ಕಟ್ಟಿಗೆ ಅಡ್ಡೆಯ ಮೋರೆಯನ್ನು ಹೋಗಿರುವಂಥದ್ದು. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ತೀವ್ರತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ LPG ಸಿಲಿಂಡರ್ಗಳ ಕೊರತೆ ಹೆಚ್ಚಾಗುತ್ತಿದೆ. ಹೀಗಾಗಿ ಏನೋ ಅಡುಗೆ ಅನಿಲ ಸಿಕ್ಕರೆ ಕೂಡ ಕಮರ್ಷಿಯಲ್ ಸಿಲಿಂಡರ್ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಹೋಟೆಲ್ ಮಾಲೀಕರು ಮತ್ತು ರೆಸ್ಟೋರೆಂಟ್ ಮಾಲೀಕರು ಈಗ ಕಟ್ಟಿಗೆ ಅಡ್ಡೆಯನ್ನು ಹುಡುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಮೊದಲು ಪ್ರತಿನಿತ್ಯ 8 ರಿಂದ 10 ಏನು ಕ್ವಿಂಟಲ್ ಕಟ್ಟಿಗೆ ಮಾರಾಟವಾದರೆ ಈಗ 5 ಕ್ವಿಂಟಲ್ಗೂ ಅಧಿಕ ಕಟ್ಟಿಗೆ ಮಾರಾಟ ಹೆಚ್ಚಾಗಿರುವಂಥದ್ದು. ಅಂದರೆ ಕಮರ್ಷಿಯಲ್ ಸಿಲಿಂಡರ್ಗೆ ಒಂದು ಸಿಲಿಂಡರ್ಗೆ 1800 ರಿಂದ 1900 ರೂಪಾಯಿ ಏನೋ ಸಿಗ್ತಾ ಇತ್ತು. ಆದರೆ ಈಗ 3000 ರೂಪಾಯಿ ಕೊಟ್ಟರು ಕೂಡ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಹೀಗಾಗಿ ರೆಸ್ಟೋರೆಂಟು ಮತ್ತು ಹೋಟೆಲ್ ಮಾಲೀಕರು ಜಾತ್ರೆ ಸಮಾರಂಭ ಮಾಡುವಂತಹ ಏನು ಗ್ರಾಮಸ್ಥರು ಕೂಡ ಈಗ ಕಟ್ಟಿಗೆ ಅಡ್ಡೆಗೆ ಬಂದು ಕಟ್ಟಿಗೆಯನ್ನು ಖರೀದಿ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಹೀಗಾಗಿ ಕಟ್ಟಿಗೆ ಅಡ್ಡೆಯ ಮಾಲೀಕರಿದ್ದಾರೆ, ಅವರನ್ನು ಮಾತಾಡಿಸುವಂಥ ಕೆಲಸ ಮಾಡ್ತಾನೆ. ಸರ್, ಈಗ ಸಿಲಿಂಡರ್ ಯಾವ ರೀತಿ ಕಮರ್ಷಿಯಲ್ ಸಿಲಿಂಡರ್ ತೊಂದರೆ ಆಗ್ತಿರೋ ಹಿನ್ನೆಲೆಯಲ್ಲಿ ನಿಮ್ಮ ಕಟ್ಟಿಗೆ ಅಡ್ಡೆಗೆ ಬರ್ತಾ ಇದ್ದಾರೆ, ಯಾವ ರೀತಿ ಮಾರಾಟ ಆಗ್ತಾ ಇದೆ ಸರ್? ಈಗ ಯುದ್ಧದ ನಿಮಿತ್ತ ಸಿಲಿಂಡರ್ ಕೊರತೆ ಆಗಿದ್ದು ಸರ್ವಸಾಮಾನ್ಯ. ಅದಕ್ಕಾಗಿ ಈ ಕಟ್ಟಿಗೆ ಮೊದಲೇನು 1 ಟನ್ ಹೊಂಟಿತ್ತು, ಈಗ 2 ಟನ್ ಹೊಂಟಿದೆ. ಈಗ ವಿಶೇಷವಾಗಿ ಹೋಟೆಲ್ ಮಾಧ್ಯಮದವರಿಗೆ ಒಂದು ತೊಂದರೆ ಆಗಿದೆ. ಈಗ ಅಡುಗೆಯವ್ರಿಗೆ ಅಂತೂ ಸಿಲಿಂಡರ್ ಸಿಗ್ತಾ ಇದೆ, ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಮೊದಲೆಲ್ಲ ನಿಮ್ಗೆ ಹೋಟೆಲ್ನವ್ರಿಗೆ ಬರೋದೆಲ್ಲ ರೇರ್ ಸರ್. ಮೊದಲು ಹೋಟೆಲ್ನವ್ರು ಯಾರೂ ಬರ್ತಾ ಇರಲಿಲ್ಲ, ಈಗ ಹೋಟೆಲ್ನವ್ರು ಬರ್ತಾ ಇದ್ದಾರೆ. ಪ್ರತಿನಿತ್ಯ ಎಷ್ಟು ಖರೀದಿ ಮಾಡ್ತಿದ್ದಾರೆ ಸರ್? ಪ್ರತಿನಿತ್ಯ ಒಂದು 6-7 ಕ್ವಿಂಟಲ್ ಹೊಂಟಿತ್ತು, ಈಗ ಒಂದು 2 ಟನ್ ಮಟ್ಟ ಹೊಂಟಿದೆ. ರೇಟ್ ಏನಾದರೂ ವೇರಿಯೇಷನ್ ಆಗಿದೆ? ರೇಟ್ನಲ್ಲಿ ಏನು ವ್ಯತ್ಯಾಸ ಆಗಿಲ್ಲ, ಏನು ವ್ಯತ್ಯಾಸ ಇಲ್ಲ. ರೇಟ್ ಕಟ್ಟಿಗೆ ರೇಟ್ನಲ್ಲಿ ಏನು ಯಾವುದೇ ವ್ಯತ್ಯಾಸ ಕಾಣ್ತಾ ಇಲ್ಲ. ನಾನು ದೃಶ್ಯದಲ್ಲಿ ಸೊ ಅಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳು ಅವ್ರವ್ರಿಗಿದೆ. ಬಟ್ ದರವನ್ನು ಏರಿಕೆ ಮಾಡಿಲ್ಲಲ್ಲ, ಅದನ್ನು ಒಪ್ಕೊಳ್ಬೇಕು. ಸೊ ಕಾಸ್ಟ್ ಎಷ್ಟಾಗ್ತಾ ಇದೆ ಸೌದೆಗಳದ್ದು ಏನು ಎಲ್ಲ ಭಾಳ ಕಷ್ಟ ಮ್ಯಾನೇಜ್ ಮಾಡೋದು. ಅಡುಗೆ ಮಾಡೋರಿದ್ದರೆ ಕರೆಕ್ಟಾಗಿ ಆಗುತ್ತೆ, ಇಲ್ಲದೇ ಇದ್ದರೆ ಎಲ್ಲ ಸೀದ್ ಹೋಗುತ್ತೆ ಅದಷ್ಟೇ.